ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ. ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ. ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಕೌಸಲ್ಯಾಗುವೆನು ಮಡಿಲಲಿರು ರಾಮ. ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ. ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ. ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ. ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ. ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ. ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ. ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ. ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ. ರಘುರಾಮ ರಘು ರಾಮ ರಘುರಾಮ ರಾಮ. ನಗುರಾಮ ನಗರಾಮ ಜಗರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ಥ್ಯಾಂಕ್ ಯು ಶ್ರೀನಿಧಿ ಅವರೇ, ತುಂಬ ಚೆನ್ನಾಗಿ ಹಾಡು ಹೇಳಿದ್ದೀರಾ. ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಅಧ್ಯಕ್ಷರು, ಸಿಂಹಾಸನ ಸಂಸ್ಥಾನ ಮಠ, ಶ್ರೀ ಹೊನ್ನಮ್ಮ ಗವಿ ಮಠ, ಶಿವಗಂಗೆ ಕ್ಷೇತ್ರ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸ್ವಾಮೀಜಿಯವರೇ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗತ್ತೆ. ಶ್ರೀ ದೊಡ್ಡಣ್ಣ ಹಿರಿಯ ಕಲಾವಿದರು, ಚಿತ್ರನಟರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮ ಏನಂತಂದರೆ ಧನ್ವಂತರಿ ಜಯಂತಿ. ಯಾರಿಗೆಲ್ಲ ಗೊತ್ತಿದೆ ಧನ್ವಂತರಿ ಜಯಂತಿ? ವೈದ್ಯರ ದಿನಾಚರಣೆ, ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ ಇವತ್ತು. ಹಾಗೆ ಅಪ್ಪು ಪುನೀತ್ ರಾಜ್ಕುಮಾರ್ ಯಾರಿಗೆಲ್ಲ ಇಷ್ಟ? ಎಲ್ರಿಗೂ ಇಷ್ಟ ಅಲ್ವಾ? ಸೊ ಅವರು ನಮ್ಮನ್ನಾಗಲಿ 3 ವರ್ಷಗಳಾಯ್ತು ಇವತ್ತಿಗೆ. ಸೊ ಅವರ ನೆನಪಿನ ಅರ್ಥದಲ್ಲಿ ಈ ಕಾರ್ಯಕ್ರಮನ ಶುರು ಮಾಡೋಣ. ಧನ್ವಂತರಿ ಜಯಂತಿ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅನುಸರಿಸುವ ವೈದ್ಯ ಸಮುದಾಯದವರು ಈ ದಿನವನ್ನು ಧನ್ವಂತರಿ ಜಯಂತಿ ಎಂದು ಆಚರಿಸುತ್ತಾರೆ. ಧನ್ವಂತರಿ ಭಾರತದ ಮೊದಲ ವೈದ್ಯನೆಂಬ ಪ್ರತೀತಿ ಹಾಗೂ ನಂಬಿಕೆ ಇದೆ. ವೈದಿಕ ಸಂಪ್ರದಾಯದ ಪ್ರಕಾರ ಧನ್ವಂತರಿ ಆಯುರ್ವೇದದ ಹಾರಿಕಾರ. ಹಲವು ಸಸ್ಯಗಳ ಗಿಡಮೂಲಿಕೆಗಳ ಪಾರಿಸಾರಿಕ ಬಳಕೆಯಿಂದ ಔಷಧಿ ತಯಾರಿಸಿದ ಗೌರವ ಧನ್ವಂತರಿಗೆ ಸಲ್ಲುತ್ತದೆ. ಕೈಯಲ್ಲಿ ಅಮೃತ ಕಲಶ ಹಿಡಿದು ಮಹಾವಿಷ್ಣು ಧನ್ವಂತರಿಯ ಅವತಾರ ತಾಳಿದನು ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಧನ್ವಂತರಿ ಜಯಂತಿಯು ಆಯುರ್ವೇದದ ದೇವರಾದ ಧನ್ವಂತರಿಗೆ ಸಮರ್ಪಿತವಾದ ಮಂಗಳಕರ ದಿನವಾಗಿದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಹಿರಿಯ ಕಲಾವಿದರಾದ ಶ್ರೀ ದೊಡ್ಡಣ್ಣ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀವಿ. ಇವತ್ತು ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ ಆಗಿರೋದ್ರಿಂದ ಹಾಗೆ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಆಗಲಿ 3 ವರ್ಷಗಳಾಗಿದೆ. ದಯವಿಟ್ಟು ಎಲ್ಲರೂ ಅವ್ರಿಗೋಸ್ಕರ ಒಂದೇ ಒಂದು ನಿಮಿಷ ಎದ್ದು ನಿಂತು ಕಣ್ಮುಚ್ಚಿ ಮೌನಾಚರಣೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರಬೇಕು. ದಯವಿಟ್ಟು ನಿಶಬ್ದವಾಗಿರಿ ಮಕ್ಕಳು. ಒಂದೇ ಒಂದು ನಿಮಿಷ ಪುನೀತ್ ರಾಜ್ಕುಮಾರ್ ಅವರಿಗೆ ಮೌನಾಚರಣೆ ಮಾಡೋಣ. ಪ್ರಾರಂಭ. ಸಮರ್ಪಣೆ. ಧನ್ಯವಾದಗಳು ಎಲ್ರಿಗೂ. ಕಾರ್ಯಕ್ರಮನ ಶುರು ಮಾಡೋಣ. ರಮೇಶ್ ಬಾಬು ಅವರು ಸ್ಟೇಜ್ ಮೇಲೆ ಬರಬೇಕು ಸರ್. ದಯವಿಟ್ಟು ರಮೇಶ್ ಬಾಬು ಅವರು. ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರಿ. ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ. ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸುಕ್ಷೇತ್ರವು ಪುರಾತನ ಕ್ಷೇತ್ರವಾಗಿದ್ದು ಈ ಕ್ಷೇತ್ರದಲ್ಲಿ ಪಂಚಪಾಂಡವರು ನೆಲೆಸಿದ್ದರೆಂಬ ಪ್ರತೀತಿ ಇದೆ. ಇವರು ಸಾಹಿತಿಗಳು ಹೌದು.
ಇವರ ಸಾಹಿತ್ಯಗಳು ರೈತರ ಸಮಾವೇಶ, ಕವಿ ಕಾವ್ಯ ಸಮ್ಮೇಳನ, ನಾಟಕೋತ್ಸವ. ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘ ಶರಣರಿಗೆ ಬೇಡಿಕೆ ಇಟ್ಟಾಗ ಶ್ರೀಗಳು 2012 ಜುಲೈ ಈಗಿನ ಶ್ರೀಗಳಾದ ಶ್ರೀ ಬಸವರಮಾನಂದ ಸ್ವಾಮೀಜಿಗಳನ್ನು ಚರಮೂರ್ತಿಗಳನ್ನಾಗಿ ನೇಮಿಸಿದರು. ಶ್ರೀ ಬಸವರಮಾನಂದ ಸ್ವಾಮಿಗಳು ಶರಣರ ಮಾರ್ಗದಲ್ಲಿ ದರ್ಶನದಲ್ಲಿ ಕ್ಷೇತ್ರವನ್ನು ಮುನ್ನಡೆಸಿ 2015 ಮಾರ್ಚ್ರಂದು ಪಟ್ಟಾಧಿಕಾರವನ್ನು ಸ್ವೀಕರಿಸಿದರು. ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಶ್ರೀ ಬಸವರಮಾನಂದ ಸ್ವಾಮಿಗಳು. ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಅಧ್ಯಕ್ಷರು, ಸಂಧರ್ಮ ಸಿಂಹಾಸನ ಸಂಸ್ಥಾನ, ಶ್ರೀ ಹೊನ್ನಮ್ಮ ಗವಿಮಠ, ಶಿವಗಂಗೆ ಕ್ಷೇತ್ರ, ಶ್ರೀಮಠ ಹಲವಾರು ವರ್ಷಗಳಿಂದ ತ್ರಿವಿಧ ದಾಸೋಹದ ಜೊತೆಗೆ ವಿದ್ಯಾರ್ಥಿಗಳ ವಸತಿ ನಿಲಯ, ಗೋಶಾಲೆ ನಡೆಸಿಕೊಂಡು ಬಂದಿದೆ. ಈ ಮಠಕ್ಕೆ ಶೈಕ್ಷಣಿಕ ಸಾಲಿಗೆ 500 ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳುವ ಇತಿಹಾಸ ಇದೆ. ಪುರಾತನ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾದ ಗುರುತರ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದು ಹೊನ್ನಮ್ಮ ಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಹೇಳುತ್ತಾರೆ. ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಶ್ರೀ ಶ್ರೀ ಸಿದ್ದರಾಜು ಸ್ವಾಮಿಗಳು ಪೀಠಾಧ್ಯಕ್ಷರು, ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠ. ಶ್ರೀ ಕ್ಷೇತ್ರದಲ್ಲಿ 32 ಅಡಿ ಎತ್ತರದ ಶನೇಶ್ವರ ಸ್ವಾಮಿ ಮೂರ್ತಿಯನ್ನು ಹೊಂದಿರುವ ಏಕೈಕ ದೇಗುಲ ಇದಾಗಿದೆ. ಈ ಕ್ಷೇತ್ರದಲ್ಲಿ ಶಾಲೆ, ಅನ್ನದಾಸೋಹದ ಮನೆ, ವಿದ್ಯಾರ್ಥಿ ವಸತಿ ಗೃಹ, ವೃದ್ಧಾಶ್ರಮ, ಗೋಶಾಲೆಗಳು ಇವೆ. ಇವರಿಗೆ ತುಂಬು ಹೃದಯವಾದ ಸುಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಹಾಗೆ ದೊಡ್ಡಣ್ಣರವರು ಚಿತ್ರಕಲಾವಿದರು, ಹಿರಿಯ ಕಲಾವಿದರು. ಇವರು ಸುಮಾರು 800 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರು ರಂಗಭೂಮಿ ನಟರಾಗಿ ತಮ್ಮ ವೃತ್ತಿ ಜೀವನವನ್ನು ಭದ್ರಾವತಿ ವಿಘ್ನೇಶ್ವರರ ಕಲಾ ಸಂಘದಿಂದ ಪ್ರಾರಂಭಿಸಿದ್ದಾರೆ. ಕಳನಟನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದಾರೆ. ತಮ್ಮ ಹಾಸ್ಯದ ಮೂಲಕ ಅಪಾರ ಸಿನಿರಸಿಕನನ್ನು ಸಂಪಾದಿಸಿದ್ದಾರೆ. ಇವರು ಗಂಧರ್ವ ರಂಗ ಎಂಬ ಹೆಸರಿನ ರಂಗಭೂಮಿ ತಂಡವನ್ನು ತಮ್ಮ ಸ್ನೇಹಿತರೊಂದಿಗೆ ಪ್ರಾರಂಭಿಸಿದರು. ಇವರ ಬಹುಮುಖ ಪ್ರತಿಭೆ, ವಿಶೇಷ ಹಾಸ್ಯ ನಟರಾಗಿ ಯಶಸ್ವಿಯಾಗಿದ್ದಾರೆ. ಅತ್ಯುತ್ತಮ ಪೋಷಕ ನಟನಿಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ದೊರಕಿದೆ ಇವರಿಗೆ. ಇವರಿಗೂ ಕೂಡ ತುಂಬು ಹೃದಯದ ಸುಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಮೊದಲಿಗೆ ಡಾಕ್ಟರ್ ಮನೋಜಿತ್ ಎಸ್. ಡಾಕ್ಟರ್ ಮನೋಜಿತ್ ಎಸ್. ನಂತರ ಡಾಕ್ಟರ್ ಶಿವರಾಜ್ ಗೌಡರವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಡಾಕ್ಟರ್ ಶಿವರಾಜು ಗೌಡರವರು. ಮುಂದಿನ ವೈದ್ಯರು ಡಾಕ್ಟರ್ ನಟೇಶ್ BH. ದಯವಿಟ್ಟು ರೆಡಿ ಇರಿ ಸರ್. ಡಾಕ್ಟರ್ ನಟೇಶ್ BH. ಡಾಕ್ಟರ್ ಶಿವರಾಜ್ ಗೌಡರವರು ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮುಂದಿನ ವೈದ್ಯರು ಡಾಕ್ಟರ್ ನಟೇಶ್ BH. ದಯವಿಟ್ಟು ವೇದಿಕೆ ಪಕ್ಕದಲ್ಲಿ ರೆಡಿ ಇರಿ ಸರ್. ತದನಂತರ ಪ್ರಹ್ಲಾದ್ ಕುಮಾರ್ ಎ. ರೆಡಿ ಇರಿ. ಸರ್ ಆಡಿಯೋ ಪ್ಲೇ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಡಾಕ್ಟರ್ದು ಆಡಿಯೋ ಮತ್ತು ವಿಡಿಯೋ ಎರಡೂ ಕೂಡ ಪ್ಲೇ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಕೊಟ್ಟಿಲ್ವಾ? ಓಕೆ.
ನೆಕ್ಸ್ಟ್ ನಟೇಶ್ ಬಿ ಹೆಚ್. ನಟೇಶ್ ಬಿ ಹೆಚ್, ಡಾಕ್ಟರ್ ನಟೇಶ್ ಬಿ ಹೆಚ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಶಿವರಾಜ್ ಗೌಡರವರಿಗೆ ಧನ್ಯವಾದಗಳನ್ನು ಹೇಳ್ತಾ ದಯವಿಟ್ಟು ಹೀಗೆ ನಿಮ್ಮ ವೈದ್ಯ ಸೇವೆಯನ್ನು ಮುಂದುವರಿಸಿ ಸರ್ ದಯವಿಟ್ಟು. ಮುಂದಿನ ವೈದ್ಯರು ಡಾಕ್ಟರ್ ಪ್ರಹ್ಲಾದ್ ಕುಮಾರ್. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ದಯವಿಟ್ಟು ಅಂಥ ವೈದ್ಯರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡೋಣ. ಅವ್ರು ಇದೇ ರೀತಿ ಇನ್ನೂ ವೈದ್ಯ ಸೇವೆಯನ್ನು ಮುಂದುವರಿಸಲಿ ಅಂತ ಕೇಳ್ಕೊಳ್ಳೋಣ. ಡಾಕ್ಟರ್ ಪ್ರಹ್ಲಾದ್ ಕುಮಾರ್ ಎ. ಮುಂದಿನ ವೈದ್ಯರು ಡಾಕ್ಟರ್ ಸೀಮಾ ಎಸ್ ಆರ್. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ಸೀಮಾ. ಡಾಕ್ಟರ್ ಪ್ರಹ್ಲಾದ್ ಕುಮಾರ್ ಎ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಪುಟ್ಟ ಕಿರುಕಾಣಿಕೆಯನ್ನು ಸಮೀಪಿಸ್ತಾ ದಯವಿಟ್ಟು ಹೀಗೆ ನಿಮ್ಮ ವೈದ್ಯ ಕಾರ್ಯಗಳನ್ನು ಮುಂದುವರಿಸಿ ಸರ್. ಮುಂದಿನ ವೈದ್ಯರು ಡಾಕ್ಟರ್ ಸೀಮಾ ಎಸ್ ಆರ್. ಡಾಕ್ಟರ್ ರಾಜ್ ಎ ಎಂ. ರಾಜ ಎ ಎಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ನೀವು ಕೂಡ ಡಾಕ್ಟರ್ ರಾಜ ಎ ಎಂ. ಡಾಕ್ಟರ್ ಸೀಮಾ ಎಸ್ ಆರ್ ರವರ ಜೊತೆಗೆ ಅವರ ಪತಿಯಾದಂತಹ ಡಾಕ್ಟರ್ ರಾಜ ಎ ಎಂ ರವರು ವೇದಿಕೆ ಮೇಲೆ ಬರಬೇಕು. ಮುಂದಿನ ವೈದ್ಯರು ಡಾಕ್ಟರ್ ಮಲ್ಲೇಶ್ ಕರಿಯಪ್ಪರವರು. ಮುಂದಿನ ವೈದ್ಯರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ಮಲ್ಲೇಶ್ ಕರಿಯಪ್ಪರವರು. ಡಾಕ್ಟರ್ ಸೀಮಾ ಎಸ್ ಆರ್ ಅವರಿಗೆ ವಂದನೆಗಳನ್ನು ಹೇಳ್ತಾ ಬೀಳ್ಕೊಡ್ತೇವೆ. ಡಾಕ್ಟರ್ ಮಲ್ಲೇಶ್ ಕರಿಯಪ್ಪರವರು. ಡಾಕ್ಟರ್ ಆಶಾ ಶಾನ್ಭೋಗ್ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ ಮೇಡಮ್. ಡಾಕ್ಟರ್ ಆಶಾ ಶಾನ್ಭೋಗ್ ರವರು. ಡಾಕ್ಟರ್ ಮಲ್ಲೇಶ್ ಕರಿಯಪ್ಪರವರ ಜೊತೆಗೆ ಡಾಕ್ಟರ್ ರೂಪಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ರೂಪಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ವೈದ್ಯರಿಲ್ಲ ಅಂತಂದರೆ ನಾವು ಏನೂ ಅಲ್ಲ. ನಮಗೆ ಒಂದು ಕಾಯಿಲೆ ಬರಲಿ, ಏನೇ ಬರಲಿ, ಒಂದು ತಲೆನೋವು, ಸಣ್ಣ ಪುಟ್ಟ ಜ್ವರ ಏನೇ ಬಂದರೂ ಕೂಡ ವೈದ್ಯರಿದ್ದರೆ ನಮಗೆ ಚಿಕಿತ್ಸೆ ಸಿಗುತ್ತೆ. ಇಲ್ಲ ಅಂತಂದರೆ ಸಿಗೋದೇ ಇಲ್ಲ ಅಲ್ಲ. ದಯವಿಟ್ಟು ಅಂಥ ವೈದ್ಯರಿಗೆ ಒಂದು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಮಲ್ಲೇಶ್ ಕರಿಯಪ್ಪರವರು ಧನ್ಯವಾದಗಳನ್ನ ಹೇಳ್ತಾ ಸರ್ ದಯವಿಟ್ಟು ನಿಮ್ಮ ವೈದ್ಯ ಸೇವೆಯನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ಕೊಳ್ತೀವಿ. ಮುಂದಿನ ವೈದ್ಯರು ಡಾಕ್ಟರ್ ಆಶಾ ಶಾನ್ಭೋಗ್ ರವರು. ಸಿ ಆರ್ ಉಷಾರವರು ಅವರ ತಾಯಿ ಕೂಡ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಶೆಟ್ಟಿ ಖ್ಯಾತ ವಕೀಲರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಶೆಟ್ಟಿ ಖ್ಯಾತ ವಕೀಲರು.
ದಯವಿಟ್ಟು ಚಪ್ಪಾಳೆ ಮೂಲಕ ವೈದ್ಯರನ್ನು ಪ್ರೋತ್ಸಾಹಿಸೋಣ. ಡಾಕ್ಟರ್ ಆಶಾ ಶಾನ್ಭೋಗ್ರವರು, ಅವರ ತಾಯಿಯಾದಂತಹ CR ಉಷಾರವರು, ನಂತರ ಡಾಕ್ಟರ್ ಮನೋಜಿತ್ ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ಆಶಾ ಶಾನ್ಭೋಗ್ರವರು, ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಡಾಕ್ಟರ್ ಪುಟ್ಟರಾಜು ಆರ್, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ ಸರ್. ಡಾಕ್ಟರ್ ಪುಟ್ಟರಾಜು ಆರ್ ರವರು, ಡಾಕ್ಟರ್ ಆಶಾ ಶಾನ್ಭೋಗ್ರವರು ಶ್ರೀಮತಿ CR ಉಷಾ ಮತ್ತು ಶ್ರೀ ಮಂಗಳೂರು ಮೋಹನದಾಸ ಶಾನ್ಭೋಗ್ರವರ ಉದರದಲ್ಲಿ 1983ರಲ್ಲಿ ದಾವಣಗೆರೆಯಲ್ಲಿ ಜನಿಸಿದರು. ಮುಂದಿನ ವೈದ್ಯರು ಡಾಕ್ಟರ್ ಪುಟ್ಟರಾಜು ಆರ್ ರವರು ವೇದಿಕೆ ಮೇಲೆ ಬರಬೇಕು. ಮುಂದಿನ ವೈದ್ಯರು ಡಾಕ್ಟರ್ ಕಿರಣ್ KJ, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ ಸರ್. ಡಾಕ್ಟರ್ ಕಿರಣ್ KJ, ಡಾಕ್ಟರ್ ಪುಟ್ಟರಾಜು ಆರ್, ಆರ್ಥೋಪೆಡಿಕ್, ಸತತ 30 ವರ್ಷಗಳಿಂದ ಮೂಳೆ ತಜ್ಞರಾಗಿ ಹಲವಾರು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಈಗ BHEL ಹಾಸ್ಪಿಟಲ್ ರಾಮಚಂದ್ರಪುರಂ ಹೈದರಾಬಾದ್ನಲ್ಲಿ ಖ್ಯಾತ ಮೂಳೆ ತಜ್ಞರಾಗಿ ವೃತ್ತಿ ನಿರ್ವಹಿಸಿದ್ದಾರೆ. ಅಲ್ಲದೆ ಕಾಲೇಜ್ಗಳಲ್ಲಿ ಆರೋಗ್ಯ ಜಾಗೃತಿ, ಧನಾತ್ಮಕ ಜೀವನ ನಡೆಸುವುದರ ಜೊತೆಗೆ ಉಪನ್ಯಾಸಗಳನ್ನು ನೀಡುತ್ತಿದ್ದಾರೆ. ಇವರು ಬಡ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ, ವೈದ್ಯಕೀಯ ಸೇವೆ, ಸಾಮಾಜಿಕ ಸೇವೆ ಮತ್ತು ಚಿಕಿತ್ಸೆಯ ಯಶಸ್ಸನ್ನು ಗಮನಿಸಿ ಕರ್ನಾಟಕ ಮೀಡಿಯಾ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಹೃದಯಪೂರ್ವಕ ಧನ್ಯವಾದಗಳು ಸರ್. ಡಾಕ್ಟರ್ ಕಿರಣ್ KJ ರವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಡಾಕ್ಟರ್ ಕಿರಣ್ KJ. ಹಾಗೆ ಮುಂದಿನ ವೈದ್ಯರು ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇದೆ. ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್. ಡಾಕ್ಟರ್ ಕಿರಣ್ KJ ಇವರು ಜಯಕುಮಾರ ಸ್ವಾಮಿ ಮತ್ತು ಶ್ರೀಮತಿ ಪುಷ್ಪಾ ದಂಪತಿಯ ಪುತ್ರರತ್ನರಾಗಿ 1980ರಲ್ಲಿ ಜನಿಸಿದರೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕುಡ್ಲೂರು ಗ್ರಾಮದವರಾಗಿದ್ದು ದಾವಣಗೆರೆಯ JJM ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿ ಪಡೆದು ಉನ್ನತ ಶಿಕ್ಷಣಗಳಾದ MS, FA, MS ಮತ್ತು FALSC ವಿಶೇಷ ವಿಭಾಗಗಳಲ್ಲಿ ಶಿಕ್ಷಣ ಪಡೆದು ಸಾಮಾನ್ಯ ವಿಭಾಗ, ಲ್ಯಾಪ್ರೋಸ್ಕೋಪಿಕ್, GI ಬಾರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಯಲ್ಲಿ 13 ವರ್ಷಗಳ ಕಾಲ ಅನುಭವ ಹೊಂದಿದ್ದಾರೆ. ಸದ್ಯ ಚಿರಾಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ವೈದ್ಯ ವೃತ್ತಿಯ ಜೊತೆಗೆ ಹಲವಾರು ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ವೃತ್ತಿ ಮತ್ತು ಸಾಧನೆಗಳ ಮೆಟ್ಟಿಲುಗಳಿಗೆ ಇನ್ನೆಷ್ಟು ಮೆರುಗು ನೀಡಲು ಕರ್ನಾಟಕ ಮೀಡಿಯಾ ಕ್ಲಬ್ ಇವರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುಂದಿನ ವೈದ್ಯರು ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರ ಆಪ್ತರಾದಂತಹ ರೇವಪ್ಪರವರು ವೇದಿಕೆ ಮೇಲೆ ಬರಬೇಕು ಸರ್. ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ಅವರ ಆಪ್ತರವಾದಂಥ ರೇವಪ್ಪರವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್ ರವರು ಶ್ರೀಮತಿ ಲಕ್ಷ್ಮೀಬಾಯಿ ಮತ್ತು ಶ್ರೀ ಶಾಂತಗೌಡರವರ ಪುತ್ರರತ್ನರಾಗಿ 1974ರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಜೇವರ್ಗಿ ತಾಲೂಕಿನ ಜರಟಗಿ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರು MBBS ಉನ್ನತ ವ್ಯಾಸಂಗವನ್ನು ಮುಗಿಸಿ ಪ್ರಥಮ ಬಾರಿಗೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಆಂದೋಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯಾಧಿಕಾರಿಗಳಾಗಿ ಸೇವೆಗೆ ಸೇರಿ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಘೋಷವಾಕ್ಯದೊಂದಿಗೆ ವೃತ್ತಿ ಪ್ರಾರಂಭಿಸಿದ್ದಾರೆ. ನಂತರ ಜೇವರ್ಗಿ ತಾಲೂಕಿನ ಜನಪರ ಅಭಿಪ್ರಾಯ ಮತ್ತು ಸರ್ಕಾರದ ಆದೇಶದ ಮೇರೆಗೆ ತಾಲೂಕು ಆರೋಗ್ಯಾಧಿಕಾರಿಗಳಿಗಾಗಿ ವಹಿಸಿಕೊಂಡಿದ್ದಾರೆ. ಡಾಕ್ಟರ್ ನಿರ್ಮಲಾ NS, ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಡಾಕ್ಟರ್ ನಿರ್ಮಲಾ NS. ಡಾಕ್ಟರ್ ಅರುಣ್ ಕುಮಾರ್ N.
ಡಾಕ್ಟರ್ ಅರುಣ್ ಕುಮಾರ್ ಎನ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಹಾಗೆ ಮುಂದಿನ ವೈದ್ಯರು ಡಾಕ್ಟರ್ ಸಂಜೀವ್ ಸಿಸಿ ಅವರು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಬೇಕು ಸರ್. ಡಾಕ್ಟರ್ ಸಂಜೀವ್ ಸಿಸಿ ರವರು. ಡಾಕ್ಟರ್ ಅರುಣ್ ಕುಮಾರ್ ಎನ್ ರವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ನಾಗರತ್ನಮ್ಮ ಮತ್ತು ಶ್ರೀ ನಾಗರಾಜ್ ರವರ ಉದರದಲ್ಲಿ 1987ರಲ್ಲಿ ತುಮಕೂರಿನ ತಾಲೂಕಿನ ಬೆಟ್ಟಸೀತ್ಕಲ್ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರು ಹೆಬ್ಬಾಳದಲ್ಲಿರುವ ವೆಟರ್ನರಿ ಕಾಲೇಜಿನಲ್ಲಿ BVSc ಮತ್ತು AH ಉನ್ನತ ವ್ಯಾಸಂಗ ಮಾಡಿ 2 ವರ್ಷಗಳ ನಂತರ KMFನಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವೆ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ್ದಾರೆ. ಈಗ ನೆಲಮಂಗಲ ತಾಲೂಕಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಹಿರಿಯ ಪಶುವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರೈತರ ಪಶು ಸಾಗಾಣಿಕೆಯಲ್ಲಿ ಪಶುವೈದ್ಯರ ಕರ್ತವ್ಯ ಅತ್ಯಂತ ಮುಖ್ಯವಾಗಿದ್ದು, ಪಶು ಚಿಕಿತ್ಸರಾಗಿ 100ರಷ್ಟು ಫಲಿತಾಂಶ ನೀಡುವಲ್ಲಿ ಯಶಸ್ವಿ ವೈದ್ಯರಾಗಿ ರೈತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮುಂದಿನ ವೈದ್ಯರು ಡಾಕ್ಟರ್ ಸಂಜೀವ್ ಸಿಸಿ. ಅರುಣ್ ಕುಮಾರ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವೈದ್ಯರು ಡಾಕ್ಟರ್ ಸಂಜೀವ್ ಸಿಸಿ, ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಡಾಕ್ಟರ್ ಸಂಜೀವ್ ಸಿಸಿ ರವರು. ಮುಂದಿನ ವೈದ್ಯರು ಡಾಕ್ಟರ್ ಮಲ್ಲೇಶ್ ಕರಿಯಪ್ಪ ರವರು. ಡಾಕ್ಟರ್ ನವೀನ್ ಕುಮಾರ್ MN. ಡಾಕ್ಟರ್ ನವೀನ್ ಕುಮಾರ್ MN, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ತಂದೆ ನಂಜುಂಡಪ್ಪ ಮತ್ತು ತಾಯಿ ಸುಶೀಲಾರವರೊಂದಿಗೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಡಾಕ್ಟರ್ ನವೀನ್ ಕುಮಾರ್ MN ರವರು. ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ MBBS ಉನ್ನತ ವ್ಯಾಸಂಗವನ್ನು ಮುಗಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಹಗಲು ಇರುಳೆನ್ನದೆ ಕೋವಿಡ್ ವಾರಿಯರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರು ಮದುವೆಯ ಹಿಂದಿನ ದಿನವೂ ಕೂಡ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿ ಕೆಲಸ ನಿರ್ವಹಿಸಿ ಅಲ್ಲಿನ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಯವಿಟ್ಟು ನವೀನ್ ಕುಮಾರ್ ರವರಿಗೆ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಸರ್ ನಿಮ್ಮ ಸೇವೆಯನ್ನು ಹೀಗೆ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀವಿ. ಮುಂದಿನ ವೈದ್ಯರು ಡಾಕ್ಟರ್ ನಿರ್ಮಲಾ NS. ಡಾಕ್ಟರ್ ನಿರ್ಮಲಾ NS. ಡಾಕ್ಟರ್ ನಿರ್ಮಲಾ NS. ಇವರ ಪತಿಯಾದಂಥ ಶ್ರೀ ಶಿವಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ನೆಲಮಂಗಲ ತಾಲೂಕಿನ ನರಸಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ MBBS ಮತ್ತು ಜನರಲ್ ಸರ್ಜನ್ ಆಗಿ MS ಅನ್ನು ಮುಗಿಸಿ ಸದ್ಯ ನೆಲಮಂಗಲದಲ್ಲಿ ವೈದ್ಯ ವೃತ್ತಿಯನ್ನು ನಡೆಸುವ ಮೂಲಕ ಬಡ ರೋಗಿಗಳ ಪಾಲಿಗೆ ವೈದ್ಯೋ ನಾರಾಯಣ ಹರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಯವಿಟ್ಟು ಡಾಕ್ಟರ್ ನಿರ್ಮಲಾ NS ಅವರಿಗೆ ದೊಡ್ಡ ಚಪ್ಪಾಳೆ ಕೊಡೋಣ. ಮುಂದಿನ ವೈದ್ಯರು ಡಾಕ್ಟರ್ ವಿನಯ್ B. ಮಗದುಂ.
ಡಾಕ್ಟರ್ ವಿನಯ್ ಬಿ ಮಗದುಂ. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಹಾಗೆ ಅವರ ಪತ್ನಿಯಾದಂತಹ ಏಮಾರವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಡಾಕ್ಟರ್ ವಿನಯ್ ಬಿ ಮಗದುಂರವರು. ಇವರು ಶ್ರೀಮತಿ ಜೆ ಬಿ ಮಗದುಂ ಮತ್ತು ಶ್ರೀ ಬಿ ಜೆ ಮಗದುಂರವರ ಪುತ್ರರಾಗಿ 1950ರಲ್ಲಿ ಜನಿಸಿದ್ದರು. MBBS FCGP ಉನ್ನತ ವ್ಯಾಸಂಗವನ್ನು ಮುಗಿಸಿ ಬೆಂಗಳೂರು HALನಲ್ಲಿ ತಮ್ಮ ಸ್ವಂತ ಆಸ್ಪತ್ರೆ ಮಗದುಂ ಕ್ಲಿನಿಕ್ನಲ್ಲಿ ವೃತ್ತಿ ಆರಂಭಿಸಿದ್ದಾರೆ. ಕರೋನಾ ಸಮಯದಲ್ಲಿ ಆನ್ಲೈನ್ ಮೂಲಕ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಇವರ ಚಿಕಿತ್ಸೆ ಕೂಡ ಯಶಸ್ವಿಯಾಗಿದೆ. ಜನರ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಟ್ರಸ್ಟ್ನ ಮುಖಾಂತರ HAL ನೌಕರರಿಗೆ ಮತ್ತು ಸಾರ್ವಜನಿಕರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಾರೆ. ಮುಂದಿನ ವೈದ್ಯರು ಶ್ರೀಕಾಂತ್ ರೆಡ್ಡಿ. ಶ್ರೀಕಾಂತ್ ರೆಡ್ಡಿ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಸರ್. ಹಾಗೆ ಶಿಲ್ಪಾ ರೆಡ್ಡಿ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶಿಲ್ಪಾ ರೆಡ್ಡಿ, ಶ್ರೀಕಾಂತ್ ರೆಡ್ಡಿ ಅವರ ಜೊತೆಗೆ ಶಿಲ್ಪಾ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಇವರು ಶ್ರೀ ಮಲ್ಲಾರೆಡ್ಡಿ ಮತ್ತು ಕಲಾವತಿಯ ಸುಪುತ್ರರಾಗಿ 1982ರಲ್ಲಿ ಬಸವ ಕಲ್ಯಾಣದಲ್ಲಿ ಜನಿಸಿ MBBS ಅನ್ನು ಗುಲ್ಬರ್ಗಾದಲ್ಲಿ, MDಯನ್ನು GMS ಭೋಪಾಲ್ನಲ್ಲಿ ಮತ್ತು ಕಾರ್ಡಿಯಾಲಜಿಯನ್ನು DM ಅನ್ನು ಜಯದೇವ ಬೆಂಗಳೂರಿಂದ ಮುಗಿಸಿ ಹಲವಾರು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದ್ಯ ವಿಶ್ವ ಹಾಸ್ಪಿಟಲ್ ಮತ್ತು ಬೊಗಳೆ ಹಾರ್ಟ್ ಸೆಂಟರ್ ಅನ್ನು ಬೀದರ್ನಲ್ಲಿ ಪ್ರಾರಂಭಿಸಿದ್ದಾರೆ. ನುರಿತ ಮತ್ತು ಅನುಭವಿ ವೈದ್ಯರಾಗಿ ಹಲವಾರು ಆರೋಗ್ಯ ಶಿಬಿರಗಳನ್ನು ಬಡ ರೋಗಿಗಳಿಗಾಗಿ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೇವೆ ನೀಡಿದ್ದಕ್ಕಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಶ್ರೀಕಾಂತ್ ರೆಡ್ಡಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವೈದ್ಯರು ಡಾಕ್ಟರ್ ನಿಯಾಜ್ ಅಹಮದ್. ಡಾಕ್ಟರ್ ನಿಯಾಜ್ ಅಹಮದ್ ರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಸರ್ ದಯವಿಟ್ಟು. ಮುಂದಿನ ವೈದ್ಯರು ಡಾಕ್ಟರ್ ಎನ್ ಜೋಗೇಂದ್ರನಾಥ್. ಡಾಕ್ಟರ್ ಎನ್ ಜೋಗೇಂದ್ರನಾಥ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಡಾಕ್ಟರ್ ಎನ್ ಜೋಗೇಂದ್ರನಾಥ್ ರವರು. ಮುಂದಿನ ವೈದ್ಯರು ಡಾಕ್ಟರ್ ವೀರೇಶ್ HM. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ವೀರೇಶ್ HM ರವರು. ಜೋಗೇಂದ್ರನಾಥ್ ಇವರು ಶ್ರೀ ಮಲ್ಲಜಮ್ಮ ಮತ್ತು ಶ್ರೀ ನಂಜುಂಡಯ್ಯರವರ ಪುತ್ರರಾಗಿ 1963ರಲ್ಲಿ ಟಿ ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದಲ್ಲಿ ಜನಿಸಿದ್ದಾರೆ. MBBS ಪದವಿ ಪಡೆದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿ ನೇಮಕಗೊಂಡಿದ್ದಾರೆ. ಸತತ 28 ವರ್ಷದಿಂದ ಒಂದೇ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎಂದರೂ ಕೂಡ ತಪ್ಪಾಗಲ್ಲ. 6,000ಕ್ಕೂ ಅಧಿಕ ಸುರಕ್ಷಿತ ಹೆರಿಗೆ ಮಾಡಿಸಿರುವ ಹಾಗೂ ಸಾವಿರಾರು ರೋಗಿಗಳಿಗೆ ಹಗಲು ಇರುಳೆನ್ನದೆ ಉತ್ತಮ ಚಿಕಿತ್ಸೆ ನೀಡಿರುವ ಇವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ. ಇವರ ವೈದ್ಯ ವೃತ್ತಿಯ ಜೊತೆಗೆ ಉತ್ತಮ ಹಾಡುಗಾರರೂ ಆಗಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಶ್ರೀಯುತರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ತುಂಬು ಹೃದಯದ ಧನ್ಯವಾದಗಳು ಡಾಕ್ಟರ್ ಎನ್ ಜೋಗೇಂದ್ರನಾಥ್ ರವರಿಗೆ. ಹಾಗೆ ಮುಂದಿನ ವೈದ್ಯರು ಡಾಕ್ಟರ್ ವೀರೇಶ್ HM. ಮುಂದಿನ ವೈದ್ಯರು ಡಾಕ್ಟರ್ ವೀರೇಶ್ HM. ಹಾಗೆ ಇವರ ಪತಿಯಾದಂಥ ಡಾಕ್ಟರ್ ಗೌರಿ ಶ್ರೀರವರು ವೇದಿಕೆ ಮೇಲೆ ಬರಬೇಕು. ಎನ್ ಜೋಗೇಂದ್ರನಾಥ್ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ನಿಮ್ಮ ಸೇವೆ ಸದಾ
ಮುಂದುವರಿತಾ ಇರಲಿ ಅಂತ ಕೇಳ್ಕೊಳ್ತೀವಿ. ನಿಮ್ಮ ಸೋದರರಾದಂತಹ ಸನ್ಮಾನ ಮಾಡಿದಂಥವರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವೈದ್ಯರು ಡಾಕ್ಟರ್ ಭೀಮಪ್ಪರವರು ರೆಡಿ ಇರಿ. ಡಾಕ್ಟರ್ ಭೀಮಪ್ಪರವರು ರೆಡಿ ಇರಿ. ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ. ಡಾಕ್ಟರ್ ವೀರೇಶ್ HM ರವರು, ಶ್ರೀಮತಿ ಸುನಂದ HM ಮತ್ತು ಶ್ರೀ ದೊಡ್ಡಬಸಯ್ಯ ದಂಪತಿಯ ಸುಪುತ್ರರಾಗಿ ಹೂವಿನ ಅಡಗಲಿಯಲ್ಲಿ 1984ರಲ್ಲಿ ಜನಿಸಿದ್ದಾರೆ. MBBS, MS, FAMS ಗಳಂತಹ ಉನ್ನತ ವ್ಯಾಸಂಗಗಳನ್ನು ಮುಗಿಸಿ ಸದ್ಯ ಲೈಫ್ ಟೈಮ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೂವಿನ ಅಡಗಲಿಯಲ್ಲಿ ಮುಖ್ಯ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅತ್ಯಂತ ಕ್ಲಿಷ್ಟ ಮತ್ತು ಕಠಿಣ ಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹೆಮ್ಮೆಯ ಶ್ರೀಯುತರ ಸಾಧನೆಯಲ್ಲಿದೆ. ಇಂತಹ ಸಾಧಕರಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು ಸರ್. ಡಾಕ್ಟರ್ ನಿಯಾಜ್ ಅಹಮದ್ ಅವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ನಿಯಾಜ್ ಅಹಮದ್ ರವರು ಬಳ್ಳಾರಿಯಲ್ಲಿ 1986ರಲ್ಲಿ ಜನಿಸಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ MBBS, MS ಅನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿ ಬೆಂಗಳೂರಿನ ಕುರುಬರಹಳ್ಳಿಯ ಲೋಟಸ್ ಹಾಸ್ಪಿಟಲ್ನಲ್ಲಿ ವೃತ್ತಿ ಆರಂಭಿಸಿದ್ದಾರೆ. ಜೊತೆಗೆ ಉನ್ನತ ವ್ಯಾಸಂಗವನ್ನು ಲಂಡನ್ನಲ್ಲಿ ಮುಗಿಸಿ ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಚಿಕಿತ್ಸೆಯ ಫಲಿತಾಂಶ ವೈದ್ಯ ವೃತ್ತಿಯನ್ನು ಸೇವಾ ಕ್ಷೇತ್ರವನ್ನಾಗಿಸಿದ ಕೀರ್ತಿ ನಿಯಾಜ್ ರವರಿಗೆ ಸಲ್ಲುತ್ತದೆ. ಇವರ ಈ ಅಪರೂಪದ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಮೀಡಿಯಾ ಕ್ಲಬ್ ಶ್ರೀಯುತರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ನಿಯಾಜ್ ಅಹಮದ್ ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಭೀಮಪ್ಪರವರು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಭೀಮಪ್ಪರವರು ಶ್ರೀ ಬಾಳಮ್ಮ ಮತ್ತು ಶ್ರೀ ಬಸವರಾಜ ಮಂಡಲಗೇರಿರವರ ಪುತ್ರರಾಗಿ 1976ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಜನಿಸಿದ್ದಾರೆ. PUC ಸೈನ್ಸ್ ಮುಗಿಸಿ ಹೈದರಾಬಾದ್ ಕಾಲೇಜ್ನಲ್ಲಿ ಬ್ಯಾಚುಲರ್ ಆಫ್ ಎಲೆಕ್ಟ್ರೋಪತಿ ಮೆಡಿಸಿನ್ ಮತ್ತು ಸರ್ಜರಿ ವಿಭಾಗದಲ್ಲಿ ವ್ಯಾಸಂಗ ಮುಗಿಸಿ ಹೋಮಿಯೋಪತಿ ವೈದ್ಯರಾಗಿ ಧನ್ವಂತರಿ ಕ್ಲಿನಿಕ್ ಮೂಲಕ ಸಾವಿರಾರು ಜನ ರೋಗಿಗಳ ಪಾಲಿಗೆ ಅತ್ಯುತ್ತಮ ವೈದ್ಯ ತಜ್ಞರಾಗಿ ಆಯುರ್ವೇದಿಕ್ ಶಿಬಿರಗಳಲ್ಲಿ ಭಾಗವಹಿಸುವುದು, ಹೋಮಿಯೋಪತಿ ಶಿಬಿರಗಳಲ್ಲಿ ಭಾಗವಹಿಸಿ ಭಾರತ ಸೇವಾದಳ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಸ್ವೀಕರಿಸಿ ನುರಿತ ಮತ್ತು ಅನುಭವಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ ವತಿಯಿಂದ ಶ್ರೀಯುತರಿಗೆ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುಂದಿನ ವೈದ್ಯರು ಡಾಕ್ಟರ್ ಸಚಿನ್ ಬೊಂಗಳೆ. ಡಾಕ್ಟರ್ ಸಚಿನ್ ಬೊಂಗಳೆರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ನಂತರ ಡಾಕ್ಟರ್ ಜಿ ವರದರಾಜುಲು. ಡಾಕ್ಟರ್ ಜಿ ವರದರಾಜುಲು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಮುಂದಿನ ವೈದ್ಯರು ಡಾಕ್ಟರ್ ರವೀಂದ್ರ RN. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ರೆಡಿ ಇರಿ ಸರ್. ಡಾಕ್ಟರ್ ರವೀಂದ್ರ RN. ದಯವಿಟ್ಟು ಸ್ವಲ್ಪ ಬೇಗ ಬರಬೇಕು. ಡಾಕ್ಟರ್ ಜಿ ವರದರಾಜುಲುರವರು. ಡಾಕ್ಟರ್ ಜಿ ವರದರಾಜುರವರು ಶ್ರೀಮತಿ ಜಿ ಶಾಂತಲಾ ಮತ್ತು ಶ್ರೀ ಗೊಯ್ಯ ಗೋವಿಂದ ಮಂದಿರಿರವರ ಉದರದಲ್ಲಿ 1976ರಲ್ಲಿ ತಮಿಳುನಾಡು ರಾಜ್ಯದ ವೇಲೂರು ಜಿಲ್ಲೆ ಪನಮಂಡಗಿ ಗ್ರಾಮದಲ್ಲಿ ಜನಿಸಿ BPT, MPT, MA, AP ಶಿಕ್ಷಣವನ್ನು ಮುಗಿಸಿ ಸತತ 13 ವರ್ಷದಿಂದ ವೃತ್ತಿನಿರತ ಫಿಸಿಯೋಥೆರಪಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೆಲಮಂಗಲ ಸುತ್ತಮುತ್ತ 10 ವರ್ಷಗಳಿಂದ ಜನಪ್ರಿಯ ಫಿಸಿಯೋಥೆರಪಿಸ್ಟ್ ಆಗಿ 1000ಕ್ಕೂ ಅಧಿಕ ರೋಗಿಗಳ ರೋಗಗಳನ್ನು ಗುಣಮುಖ ಮಾಡಿದ್ದ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಇವರ ಸೇವೆಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು, ಇವರ ಸಾಧನೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ ಇವರಿಗೆ
2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ವರದಲಾಜುರವರಿಗೆ ಧನ್ಯವಾದಗಳು. ಮುಂದಿನ ವೈದ್ಯರು ಡಾಕ್ಟರ್ ರವೀಂದ್ರ ಆರ್ಯನ್. ರವರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ನಾಗರಾಜ್ RS ರವರ ಸುಪುತ್ರರಾಗಿ 1958ರಲ್ಲಿ ಹಾಸನ ಜಿಲ್ಲೆಯ ಕಣನೂರು ಗ್ರಾಮದಲ್ಲಿ ಜನಿಸಿ ಪಾರಂಪರಿಕ ನಾಟಿ ವೈದ್ಯರಾಗಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ನಾಟಿ ಔಷಧಿ ಮೂಲಕ ರವೀಂದ್ರ ಆರ್ಯನ್ ಶ್ರೀಯುತರಿಗೆ ಅವರ ಮಗದ ಅಂತ ನಿಖಿಲ್ ರವರು ಯಶಸ್ಸು ದೇಶ ವಿದೇಶಗಳಿಗೂ ಹಬ್ಬಿದ್ದು ವಿದೇಶಗಳಿಂದಲೂ ಹಲವಾರು ರೋಗಿಗಳು ಡಾಕ್ಟರ್ ರವೀಂದ್ರ ಆರ್ಯನ್ ರವರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ನಾಗರಾಜ್ RS ರವರ ಸುಪುತ್ರರಾಗಿ 1958ರಲ್ಲಿ ಹಾಸನ ಜಿಲ್ಲೆಯ ಕಣನೂರು ಗ್ರಾಮದಲ್ಲಿ ಜನಿಸಿದ್ದಾರೆ. ಪಾರಂಪರಿಕ ನಾಟ್ಯ ವೈದ್ಯರಾಗಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ನಾಟಿ ಔಷಧಿ ಮೂಲಕ ಗುಣಪಡಿಸಿದ ಖ್ಯಾತಿ ಶ್ರೀಯುತರಿಗೆ ಸಲ್ಲುತ್ತದೆ. ಇವರ ಚಿಕಿತ್ಸೆಯ ಯಶಸ್ಸನ್ನು ದೇಶ ವಿದೇಶಗಳಿಗೂ ಹಬ್ಬಿದ್ದು ವಿದೇಶಗಳಿಂದಲೂ ಹಲವಾರು ರೋಗಿಗಳು ಔಷಧಿ ಪಡೆಯಲು ಬರುತ್ತಾರೆ. ಸುಮಾರು 50 ವರ್ಷಕ್ಕಿಂತ ಹೆಚ್ಚು ಸುದೀರ್ಘ ಸೇವೆಗಾಗಿ ಕರ್ನಾಟಕ ಮೀಡಿಯಾ ಕ್ಲಬ್ 2024ನೇ ಸಾಲಿನ ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಮುಂದಿನ ವೈದ್ಯರು ಮಹೇಶ್ ಕುಮಾರ್ BE. ಮಹೇಶ್ ಕುಮಾರ್ BE ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಡಾಕ್ಟರ್ ಮಹೇಶ್ ಕುಮಾರ್ BE ರವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಮಹೇಶ್ ಕುಮಾರ್ BE ತಂದೆ ಬೀರಬ್ಬಿ ಬಸವರಾಜ್ ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಮಹೇಶ್ ಕುಮಾರ್ ತಂದೆಯವರಾದಂತ ಬೀರಬ್ಬಿ ಬಸವರಾಜ್ ಕೂಡ ವೇದಿಕೆ ಮೇಲೆ ಬರಬೇಕು. ಪಲ್ಸ್ ಪೋಲಿಯೋನಂತಹ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ಜನತೆಗೆ ಹಾಗೆ ಅವರ ಪತ್ನಿ ಮತ್ತೆ ಮಕ್ಕಳು ಕೂಡ ವೇದಿಕೆ ಮೇಲೆ ಬರಬೇಕು ಸರ್. ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸರ್ಕಾರದ ಯೋಜನೆಗಳು ಬಡ ರೋಗಿಗಳ ಪಾಲಿಗೆ ಶ್ರೀಯುತರು ಹೂವಿನ ಹಡಗೊಲಿ ಆರೋಗ್ಯ ಇಲಾಖೆಯ ಕ್ಷೇತ್ರ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪಲ್ಸ್ ಪೋಲಿಯೋನಂತಹ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ಜನತೆಗೆ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳನ್ನು ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸರ್ಕಾರದ ಯೋಜನೆಗಳು ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಲು ಮಹತ್ವದ ಪಾತ್ರ ವಹಿಸಿದ್ದಕ್ಕಾಗಿ ಶ್ರೀಯುತರಿಗೆ ಕರ್ನಾಟಕ ಮೀಡಿಯಾ ಕ್ಲಬ್ ವೈದ್ಯ ಸಿಬ್ಬಂದಿ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು ಸರ್. ಮಹೇಶ್ ಕುಮಾರ್ BE ರವರು. ಎಸ್ ರಾಮಸ್ವಾಮಿ ಹಿರಿಯ ಪತ್ರಕರ್ತರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಎಸ್ ರಾಮಸ್ವಾಮಿ ಹಿರಿಯ ಪತ್ರಕರ್ತರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀವಿ. ಮುಂದಿನ ಕಾರ್ಯಕ್ರಮ ನೃತ್ಯ ಶಿವನಾಟ್ಯ ತಂಡದಿಂದ ಪೂರ್ಣಿಮಾ ಎಂ.